ನಮಸ್ತೆ ವೀಕ್ಷಕರೇ, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಮಾಸ್ಟರ್ ಮತ್ತು ಟ್ಯಾರೋಟ್ ಕಾರ್ಡ್ ರೀಡರ್. ನಿಮ್ಮ ಇಷ್ಟ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಕುಲದೇವರು ಯಾರಿದ್ದಾರೆ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಅವರಿಂದ ನಿಮಗಾಗಿ ಯೂನಿವರ್ಸಿಂದ ಗೈಡೆನ್ಸ್ ಏನು ಅಂತೇಳಿ ನೋಡೋಣ. ಮೊದಲನೇದಾಗಿ ನಿಮ್ಮ ಎನರ್ಜೀಸನ್ನು ಚೆಕ್ ಮಾಡ್ತೀನಿ. ಕರೆಂಟ್ ಎನರ್ಜೀಸ್ನ ಚೆಕ್ ಮಾಡ್ತೀನಿ. ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ. ಗೈಸ್, ಮನಿ ರೇಖಿ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ ಈ ವೀಕ್. ಈಗ ಫೆಬ್ರವರಿ ಇದರಲ್ಲಿ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಯಾರಿಗೆಲ್ಲ ಮನಿ ರಿಲೇಟೆಡ್ ಇಶ್ಯೂಸ್ ಇದೆ ಹೀಲಿಂಗ್ ಮಾಡ್ಕೊಳ್ಳೋಕ್ಕೆ, ಮತ್ತು ನೀವು ಅದರ್ಸಿಗೆ ಹೀಲಿಂಗ್ ಮಾಡೋಕ್ಕೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಹೀಲಿಂಗ್ ಮಾಡೋಕ್ಕೆ, ಮನಿ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಹೀಲಿಂಗ್ ಮಾಡೋಕ್ಕೆ ನೀವು ಮನಿ ರೇಖಿ ಕೋರ್ಸನ್ನು ಕಲಿಬೋದು. ಇದರಲ್ಲಿ ಈಗ ಬೋನಸನ್ನು ಆ್ಯಡ್ ಮಾಡಿದ್ದೀನಿ. ಬೋನಸ್ ಏನಪ್ಪ ಅಂದರೆ, ಯಾರು ಮನಿ ರೇಖಿ ಕೋರ್ಸಿಗೆ ಜಾಯ್ನ್ ಆಗ್ತೀರಿ, ನೀವು ನಿಮ್ಮ ಒಂದು ಮೇಜರ್ ಪ್ರಶ್ನೆಯನ್ನು ಕೇಳ್ಬೋದು. ಅದರ ಮೂಲಕ ಟ್ಯಾರೋ ಮೂಲಕ ನಿಮಗೆ ಗೈಡೆನ್ಸ್ ಮತ್ತು ರೀಡಿಂಗ್ ಸಿಗತ್ತೆ. ಓಕೆನಾ? ಆಸಕ್ತಿ ಇರೋರು ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ ಮತ್ತು ನಿಮ್ಮ ಕೋರ್ಸನ್ನು ಬುಕ್ ಮಾಡ್ಕೊಳ್ಳಿ. ಓಕೆ, 5 ಅಥವಾ 6ನೇ ತಾರೀಕಿಂದ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ಆಸಕ್ತಿ ಇದೆ 3ನೇ ತಾರೀಕೊಳಗೇ ಜಾಯ್ನ್ ಆಗಿ. ಯಾಕಂದರೆ ಕೆಲವೊಂದು ಫಾರ್ಮಾಲಿಟೀಸ್ ಇದ್ದಾವೆ. ಓಕೆ, ನಿಮಗೊಂದು ಸಿಂಬಲ್ಗಳನ್ನು ಕಲಿಯೋಕ್ಕೆ, ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಬೇಕಾಗತ್ತೆ. ಹಾಗಾಗಿ ಬೇಗ ಜಾಯ್ನ್ ಆಗಿ. ಓಕೆನಾ? ಸಿಂಬಲ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆ ಸಿಂಬಲ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು ನಿಮಗೆ. ಆ ಟೈಮ್ ತೊಗೊಳಕ್ಕೋಸ್ಕರ ಬೇಗ ಜಾಯ್ನ್ ಆಗಿ. ಓಕೆ, ಸಿಂಬಲ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮಗೆ ಕ್ಲಾಸಸ್ ಇರುತ್ತೆ, ಲೈವ್ ಕ್ಲಾಸಸ್ ಇರುತ್ತೆ, ಆಮೇಲೆ ಲೈವ್ ಅಟೆಂಡ್ಮೆಂಟ್ ಇರುತ್ತೆ. ನೀವು ಜಾಯ್ನ್ ಆಗ್ಬೋದು. ಅದ್ರ ಜೊತೆಗೆ ಇನ್ನೂ ಬೋನಸ್ ಏನಪ್ಪ ಅಂದರೆ, ನಿಮಗೆ ನೆಕ್ಸ್ಟ್ ಯಾವಾಗೇ ಕ್ಲಾಸಸ್ ಇದ್ದರೂ ಕೂಡ ನೀವು ಆವಾಗ ಮತ್ತೆ ಕ್ಲಾಸನ್ನು ರಿವಿಸನ್ ಥ್ರೂ ಸೇರ್ಕೋಬೋದು. ರಿವಿಸನ್ ಕ್ಲಾಸ್ ಅಂತೇಳಿ ಸೇರಿಕೊಂಡು ನೀವು ಕ್ಲಾಸನ್ನು ಜಾಯಿನ್ ಮಾಡ್ಕೋಬೋದು. ಆವಾಗ ನೀವು ಯಾವುದೇ ಫೀಸ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಓಕೆ, ನಿಮ್ಮ ಪ್ರಶ್ನೆಗಳಾಗಿರ್ಬೋದು ಅದನ್ನೆಲ್ಲ ಕೂಡ ನೀವು ಕೇಳೋಕ್ಕೆ ಕಂಪ್ಲೀಟಾಗಿ ಅವಕಾಶ ಇರುತ್ತೆ. ಓಕೆನಾ? ನಿಮ್ಮ ಎನರ್ಜೀಸ್ ಹೇಳೋದಾದರೆ, ನೀವೊಂದು ಕಂಪ್ಲೀಟ್ ಸ್ಟ್ರಾಂಗ್ ಸ್ಟೆಬಿಲಿಟಿ ಕೆರಿಯರಲ್ಲಿ ಮತ್ತು ಫ್ಯಾಮಿಲಿ ಲೈಫಲ್ಲಿ ಸ್ಟ್ರಾಂಗ್ ಸ್ಟೆಬಿಲಿಟಿ ಇರಬೇಕು ಅಂತೇಳಿ ಬ್ಯಾಲೆನ್ಸಿಂಗ್ ಎನರ್ಜಿಲಿದ್ದೀರಾ. ಅದಕ್ಕೋಸ್ಕರ ಹಾರ್ಡ್ ವರ್ಕಿಂಗ್ ಮಾಡ್ತಾ ಇರೋವಂಥ ಎನರ್ಜೀಸ್ ಕಾಣ್ತಾ ಇದೆ. ಓವರ್ ಥಿಂಕಿಂಗ್ ಕಾಣಿಸ್ತಾ ಇದೆ. ನೈಟು ನಿಮಗೆ ನಿದ್ದೆ ಬರದೇ ಇರೋ ಅಂತಹ ಒಂದು ಎನರ್ಜೀಸ್ ಕಾಣ್ತಾ ಇದೆ. ಪದೇ ಎಚ್ಚರ ಆಗೋದು, ಮತ್ತು ಪದೇ ಯೂರಿನ್ ಪಾಸ್ ಮಾಡೋಕ್ಕೋಸ್ಕರ ಎಚ್ಚರ ಆಗೋದು, ಅದು ಒತ್ತಡದಿಂದ ಆಗ್ತಾ ಇದೆ ಕೆಲವರಿಗೆ. ಈ ಥರದ ಎನರ್ಜೀಸ್ ಇಲ್ಲಿ ಕಾಣ್ತಾ ಇದೆ. ಓಕೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ತುಂಬ ಸ್ಟ್ರಾಂಗ್ ಸ್ಟೆಬಿಲಿಟಿ ಇರೋವಂತಹ ವ್ಯಕ್ತಿಯನ್ನು ನೋಡಿ ನೀವು ಕೂಡ ಅದೇ ರೀತಿಯ ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿ ನನ್ನ ಲೈಫಲ್ಲಿ ಇರಲಿ ಅಂತೇಳಿ ಥಿಂಕ್ ಮಾಡ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಕೆರಿಯರ್ ವೈಸು, ಒಂದು ಫೈನಾನ್ಷಿಯಲ್ ವೈಸು ಸ್ಟೆಬಿಲಿಟಿ ಇರಬೇಕು, ಅದರಲ್ಲೊಂದು ಗ್ರೋತ್ ಬರಬೇಕು, ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಸಿಗಬೇಕು. ಓಕೆ, ಫ್ಯಾಮಿಲಿ ಲೈಫು ಹ್ಯಾಪಿಯಾಗಿ ಫ್ಯಾಮಿಲಿಯಲ್ಲಿ ಲೈಫನ್ನು ಸ್ಪೆಂಡ್ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಓಕೆ, ಫ್ಯಾಮಿಲಿ ಜೊತೆಗೆ ಒಟ್ಟಾಗಿ ಕೂತ್ಕೊಂಡಿರಬೇಕು, ವೆಕೇಷನ್ಗೆ ಹೋಗಬೇಕು. ಓಕೆ, ಒಂದು ಹ್ಯಾಪಿ ಲೈಫನ್ನು ಲೀಡ್ ಮಾಡಬೇಕು ಅನ್ನೋದಕ್ಕೆ ಆ ಒಂದು ವಿಚಾರಕ್ಕೆ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ.
ಓಕೆನಾ. ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀರಾ. ಆದರೆ ನೀವು ಹೊರಗಡೆ ಎಷ್ಟು ಶ್ರಮ ಪಡ್ತಾ ಇದ್ದೀರೋ ಅದು ರಿಸಲ್ಟ್ ನಿಮಗೆ ಸಿಗ್ತಾ ಇಲ್ಲ. ಓಕೆ, ನೀವು ಶ್ರಮ ಪಡ್ತಾ ಇದ್ದೀರಾ, ಬಟ್ ನಿಮಗೆ ನೀವು ಅಂದ್ಕೊಂಡಿರೋ ಅಷ್ಟು ರಿಸಲ್ಟು ನಿಮಗೆ ಸಿಗ್ತಾ ಇಲ್ಲ. ಹಾಗಾಗಿ ನೀವು ಒಳಗಿಂದ ನೆಗೆಟಿವ್ ಫೀಲ್ ಮಾಡ್ತಾ ಇದ್ದೀರಾ, ಒಳಗಿಂದ ಕೂಗ್ತಾ ಇದ್ದೀರಾ. ಹೊರಗಡೆ ನೀವು ಶ್ರಮ ಹಾಕ್ತಾ ಇದ್ದೀರಾ, ನೋಡೋರ ಕಣ್ಣಿಗೂ ತುಂಬ ಶ್ರಮ ಪಡ್ತಾ ಇರೋದು ಕಾಣ್ತಾ ಇದೆ, ನೀವು ಕೂಡ ಶ್ರಮ ಪಡ್ತಾ ಇರೋದು ಕಾಣ್ತೀರಾ. ಬಟ್ ಒಳಗಿಂದ ನೀವು ಡೌನ್ ಆಗ್ತಾ ಇದ್ದೀರಾ, ಡೌನ್ ಆಗ್ತಾ ಇದ್ದೀರಾ, ವೀಕ್ ಆಗ್ತಾಯಿದ್ದೀರಾ, ಮೆಂಟಲಿ ವೀಕ್ ಆಗ್ತಿದ್ದೀರಾ, ಎಮೋಷ್ನಲಿ ವೀಕ್ ಆಗ್ತಾ ಇದ್ದೀರಾ. ಇನ್ನೊಂದೇನು ವಿಚಾರ ಅಂದರೆ, ನಿಮ್ಮ ರೂಟ್ ಚಕ್ರ ಸ್ವಲ್ಪ ಅದರಲ್ಲೂ 50-50 ಬ್ಲಾಕೇಜಸ್ ಕಾಣ್ತಾ ಇದೆ. ಓಕೆ, ನಿಮಗೆ ನಿಮ್ಮ ಸೊಂಟದ ಭಾಗದ ಹತ್ರ ಅಥವಾ ನಿಮ್ಮ ಟೇಲ್ ಬೋನ್ ಹತ್ರ ಅರ್ಧ ಭಾಗದಲ್ಲಿ ಪೇಯ್ನ್ ಕಾಣಿಸ್ತಾ ಇದೆ, ಅರ್ಧ ಭಾಗದಲ್ಲಿ ಹೀಲಿಂಗ್ ಇದೆ. ಓಕೆ, ಅರ್ಧ ಭಾಗದಲ್ಲಿ ಲೈಟ್ ಫೀಲ್ ಆದರೆ ಇನ್ನು ಅರ್ಧ ಭಾಗದಲ್ಲಿ ಹೆವಿನೆಸ್ ಇದೆ, ಪೇಯ್ನ್ ಇದೆ, ಕುತ್ಕೊಳ್ಳೋಕ್ಕೆ ನಡೆಯೋಕ್ಕೆ ಕಷ್ಟ ಆಗ್ತಾ ಇದೆ. ಓಕೆ, ಆಮೇಲೆ ಹೇರ್ ಫಾಲ್ ಆಗ್ತಾ ಇದೆ. ಓಕೆ, ಅದ್ರ ಬಗ್ಗೆ ಅಂದರೆ ನೀವು ಒಂದು ಓವರಾಲಾಗಿ ಎನರ್ಜಿ ಹೆಂಗಿದೆ ಅಂದರೆ 50-50 ಎನರ್ಜಿ, ಬ್ಯಾಲೆನ್ಸಿಂಗ್ ಎನರ್ಜಿ, ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತಾ ಇದ್ದೀರಾ, ಬಟ್ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಓಕೆ, ಹೀಲಿಂಗ್ ಮಾಡ್ಕೊಳ್ಳೋದು ಅಗತ್ಯ ಇದೆ. ಓಕೆ, ನಿಮಗೆ ಸ್ವಲ್ಪ ನಜರ್ ಕೂಡ ಆಗ್ತಾ ಇದೆ. ಓಕೆ, ನೀವು ಏನು ಗೈಡೆನ್ಸ್ ಅಂದರೆ ನಿಮ್ಮ ಒಂದು ವಿಚಾರ, ನಿಮ್ಮ ಒಂದು ಥಾಟ್ಸ್ ಏನಿದೆ ಅದನ್ನು ಎಲ್ರಿಗೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಅದ್ರ ಕಡೆಯಿಂದನೇ ನಜರ್ ಆಗ್ತಾ ಇದೆ. ನಿಮ್ಮ ಮಾತು ಕಂಟ್ರೋಲಲ್ಲಿ ಇರಬೇಕು. ಯಾರ ಜೊತೆಗೆ ಹಂಚ್ಕೊಂಡ್ರೆ ನಿಮಗೆ ವಿಲಯ ಎಫೆಕ್ಟ್ ಆಗಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಎಲ್ಲರೂ ಒಳ್ಳೆಯರಿರ್ತಾರೆ ಅನ್ನೋದು ಹೇಳಕ್ಕೆ ಬರಲ್ಲ. ಹೊರಗಿಂದ ಮಾತಾಡುವಾಗ ಮೃದುವಾಗಿ ಮಾತಾಡೋದು ಅಥವಾ ನಿಮಗೆ ಸಪೋರ್ಟ್ ಮಾಡ್ತಾ ಇರೋ ಥರ ಮಾತಾಡ್ತಿರ್ತಾರೆ ನಿಮ್ಮ ಜೊತೆ ಇರೋರು, ಆದರೆ ಅವರೇ ನಿಮಗೆ ಹೊಟ್ಟೆ ಕಿಚ್ಚು ಮಾಡ್ತಾ ಇರ್ತಾರೆ. ಸೊ ಅಂಥ ಬರ್ನಿಂಗ್ ಎನರ್ಜಿ ಇರೋಂಥ ವ್ಯಕ್ತಿಗಳ ಸುತ್ತಮುತ್ತ ನೀವಿದ್ದೀರಾ, ಅಲ್ಲಿ ಒಂದು ನಿಮ್ಮ ಒಂದು ಗ್ರೋತ್ಗೆ ಆ ಒಂದು ಎವಿಲೈ ಎನರ್ಜಿ ಏನಾಗ್ತಾ ಇದೆ, ಕಂಟ್ರೋಲ್ ಮಾಡ್ತಾ ಇದೆ ನಿಮ್ಮನ್ನು. ಓಕೆ, ನಿಮ್ಮ ಗ್ರೋತನ್ನು ಆಗದೇ ಇರೋಕ್ಕೆ ಅಬ್ಸ್ಟ್ರಿಕ್ಸಲ್ಸ್ ಆಗಿ ಕಾಡ್ತಾ ಇದೆ. ಓಕೆ, ಇಲ್ಲಿ ನೀವು ಒಂದು 75% ಮೆಂಬರ್ಸು ಮ್ಯಾರೇಜ್ ಆಗಿರುವಂತಹ ವ್ಯಕ್ತಿಗಳು, ನಿಮ್ಮ ಹಸ್ಬೆಂಡಲ್ಲಿ ಗ್ರೋತ್ ಆಗೋಕ್ಕೆ, ಅವ್ರ ಲೈಫಲ್ಲಿ ಎಲ್ಲ ರೀತಿ ಚೆನ್ನಾಗಿ ಅವರ ಒಂದು ಕೆಲಸ ಆಗಿರ್ಬೋದು, ಜಾಬ್ ಹೊರಗಡೆ ಜಾಬ್ ಮಾಡ್ತಾ ಇರ್ಬೋದು ಅಥವಾ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಇದರಲ್ಲಿ ಒಂದು ಬ್ಯಾಲೆನ್ಸಿಂಗ್ ಬರಲಿ ಅಂಥೇಳಿ ನೀವು ಪ್ರೇ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಹಸ್ಬೆಂಡ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಫ್ಯಾಮಿಲಿ ಅಂದರೆ ಮಕ್ಕಳು ಎಲ್ಲ ಇದ್ದಾರೆ, ಬಟ್ ಬ್ಯಾಲೆನ್ಸಿಂಗ್ ಆಗ್ತಾ ಇಲ್ಲ. ಓಕೆ, ಒಮ್ಮೊಮ್ಮೆ ಅಮೌಂಟ್ ಬರುತ್ತೆ, ಆಮೇಲೆ ಸಡನ್ನಾಗಿ ಡ್ರಾಪ್ ಆಗಿಬಿಡತ್ತೆ, ಸಡನ್ನಾಗಿ ಅಮೌಂಟ್ ಫುಲ್ ಖಾಲಿ ಆಗಿಬಿಡತ್ತೆ. ಓಕೆ, ಒಮ್ಮೊಮ್ಮೆ ಹೆಲ್ತ್ ಇಶ್ಯೂಸಿಂದಾಗಿ ಸೇವ್ ಮಾಡಿರ್ತಕ್ಕಂಥ ಅಮೌಂಟ್ ಖರ್ಚಾಗಿಬಿಡತ್ತೆ. ಈ ಥರ ಒಂದು ಎನರ್ಜೀಸು ಕಾಣ್ತಾ ಇದೆ. ಓಕೆ, ನೀವೊಂದು ಕಂಪ್ಲೀಟ್ ಎನರ್ಜಿ ಯಾವ ಥರ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಫ್ಲೋ ಆಗಿಬಿಟ್ಟು ಒಂದು ನೆಮ್ಮದಿಯ ಲೈಫ್ ಲೀಡ್ ಮಾಡಬೇಕು ಅಂತೇಳಿ ಬಯಸ್ತಾ ಇದ್ದೀರಾ, ಬಟ್ ಆಗ್ತಾ ಇಲ್ಲ. ಓಕೆ, ಇದರಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಕಾಣ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರು ಆಗಿರ್ಬೋದು. ಓಕೆನಾ, ಇದು ಅಂದರೆ ನಿಮ್ಮ ಒಂದು ಹೇಳಿದ್ನಲ್ಲ, ನಿಮ್ಮ ಸುತ್ತಮುತ್ತನೇ ಕೆಲವು ವ್ಯಕ್ತಿಗಳಿದ್ದಾರೆ, ನಿಮ್ಮ ಎದುರುಗಡೆ ಒಂದು ಮಾತಾಡ್ತಾರೆ, ನಿಮ್ಮ ಹಿಂದ್ಗಡೆ ಒಂದು ಮಾತಾಡ್ತಾ ಇದ್ದಾರೆ. ಅಂಥ ಎನರ್ಜೀಸ್ ಇರೋವಂಥ ವ್ಯಕ್ತಿಗಳಿದ್ದಾರೆ. ಅವರಿಂದ ದೂರ ಆಗಿ, ಅವ್ರು ಯಾರು ಅಂತ ತಿಳ್ಕೊಳ್ಳಿ, ಅವರಿಂದ ದೂರ ಆಗಿ. ಓಕೆ, ಅದೇ ನಿಮಗೆ ಬೆನಿಫಿಟ್ ಸಿಗೋವಂಥದ್ದು. ಆಮೇಲೆ ಸ್ವಲ್ಪ ಮಣಿಪುರ ಚಕ್ರವನ್ನು ಹೀಲ್ ಮಾಡ್ಕೊಳ್ಳಿ. ಇಲ್ಲಿ ಕೆಲವರಿಗೆ ಪೀರಿಯಡ್ ಟೈಮಲ್ಲಿ ತುಂಬ ಹೆವಿ ಪೇಯ್ನ್, ಸುಸ್ತು, ಹಿಮ್ಮಡಿ ಸೆಳೆತ, ಸೊಂಟ ನೋವು, ಈ ಥರದ್ದೆಲ್ಲ ಕಾಣ್ತಾ ಇದೆ. ಹೀಲಿಂಗ್ ಮಾಡ್ಕೊಳ್ಳಿ, ನಿಮ್ಮ ಸ್ಯಾಕ್ರಲ್ ಚಕ್ರವನ್ನು ಹೀಲಿಂಗ್ ಮಾಡ್ಕೊಳ್ಳಿ. ಕ್ರಿಸ್ಟಲ್ಸ್ ನೀವು ಯೂಸ್ ಮಾಡಿ. ಓಕೆ, ನಮ್ಮಲ್ಲಿನೂ ಕೂಡ ಕ್ರಿಸ್ಟಲ್ಸ್ ಅವೈಲೇಬಲ್ ಇದೆ, ಕ್ರಿಸ್ಟಲ್ ತಂಬಲ್ಸ್ ಅವೈಲೇಬಲ್ ಇದೆ. ಓಕೆ, ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು. ಒಟ್ಟಿನಲ್ಲಿ ನೀವು ತುಂಬ ವಿಚಾರವನ್ನು ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀರಾ, ತುಂಬ ವಿಚಾರ ವಸ್ತುಗಳನ್ನು, ವಿಷಯವನ್ನು ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀರಾ. ವಿಶ್ ಫುಲ್ಫಿಲ್ಮೆಂಟ್ ಆಗಲಿ ಅಂಥೇಳಿ ಯೂನಿವರ್ಸ್ ಹತ್ರ ಪ್ರೇ ಮಾಡ್ತಾಯಿದ್ದೀರಾ. ಹಾಗೆ ಕೆಲವರು ಇಲ್ಲಿ ಅದನ್ನ ಸರೆಂಡರ್ ಮಾಡ್ತಾಯಿದ್ದೀರಾ.
ಮೂವ್ ಆನ್ ಆಗ್ತಾ ಇದ್ದೀರಾ, ಸರೆಂಡರ್ ಮಾಡಿಬಿಟ್ಟು ಮುಂದೆ ಸಾಗ್ತೀರಾ, ಮುಂದಿನ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ತೀರಾ. ಬಟ್ ಮತ್ತೆ ಓವರ್ ಥಿಂಕಿಂದಾಗಿ, ನೆಗೆಟಿವ್ ಥಿಂಕಿಂದಾಗಿ, ನೆಗೆಟಿವ್ ಥಾಟ್ಸಿಂದಾಗಿ, ನೆಗೆಟಿವ್ ಫೀಲಿಂಗಿಂದಾಗಿ ಮತ್ತೆ ಸ್ಟಕ್ ಎನರ್ಜಿ ಆಗಿಬಿಟ್ಟು ಮತ್ತೆ ಬ್ಯಾಲೆನ್ಸಿಂಗ್ ಎನರ್ಜಿಯಲ್ಲಿ ಬರ್ತೀರಾ. ಅಂದರೆ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಆ ಇನ್ವೆಸ್ಟ್ಮೆಂಟ್ ನೀವೇನು ಮಾಡಿರ್ತೀರ ಅಷ್ಟೇ ವಾಪಸ್ ಬರುತ್ತೆ ಹೊರತು ಲಾಭ ಏನೂ ಬರ್ತಾ ಇಲ್ಲ. ಓಕೆ, ಈ ಥರದ ಎನರ್ಜಿ ಕಾಣ್ತಾ ಇದೆ. ಓಕೆನಾ. ನೀವು ಅದ್ರ ಜೊತೆಗೆ ನಿಮ್ಮ ಪಾಸ್ಟ್ ಲೈಫ್ ಕರ್ಮಾಸ್ ಕೂಡ ಇರೋದ್ರಿಂದ ಈ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಯಾಕಂದರೆ ಒಂದು ನೆಗೆಟಿವಿಟಿ ಇದ್ದಾಗ ಆ ನೆಗೆಟಿವಿಟಿನ ರಿಲೀಸ್ ಮಾಡೋದು ಟೆಕ್ನಿಕ್ ಗೊತ್ತಿರಬೇಕು. ಹೀಲಿಂಗ್ ಮೆಥಡಲ್ಲೇ ಅದನ್ನು ನಾವು ತೆಗೆಯೋದು. ಓಕೆನಾ. ಚಕ್ರ ವೈಸು ಕ್ಲೆನ್ಸಿಂಗ್ ಮಾಡ್ಕೊಂಡಾಗ ಮಾತ್ರ ಬ್ಲಾಕೇಜಸ್ ರಿಮೂವ್ ಆಗೋದು. ಪಾಸ್ಟ್ ಲೈಫ್ ರಿಲೇಟೆಡ್ ಇಶ್ಯೂಸ್ ಇರೋದ್ರಿಂದ ಕೂಡ ನಿಮಗೆ ಈ ಒಂದು ಸ್ಟ್ರಗಲ್ ಎನರ್ಜಿ ಫೀಲ್ ಆಗ್ತಾ ಇದೆ. ಜೊತೆಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ನಿಮಗೆ. ಓಕೆ. ಜೊತೆಗೆ ನಿಮ್ಮ ಹಿರಿಯರಿಗೆ ನೀವು ಪ್ರೇಯರ್ ಮಾಡಿ ಅವರ ಬ್ಲೆಸ್ಸಿಂಗ್ಸನ್ನು ತಗೋಬೇಕಾಗತ್ತೆ. ಓಕೆನಾ. ಪಿತೃದೋಷ ಕೆಲವರಿಗೆ ಇಲ್ಲಿ ಕಾಣ್ತಾ ಇದೆ. ದಯಮಾಡಿ ನಿಮ್ಮ ಪಿತೃದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ. ಓಕೆ. ಅದ್ರ ಜೊತೆಗೆ ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ. ಅದರ ನಂತರ ನಿಮಗೆ ಲೈಫಲ್ಲಿ ಮುಂದೆ ಬರೋಕ್ಕೆ ಬ್ಲೆಸ್ಸಿಂಗ್ಸ್ ಆಗುತ್ತೆ. ಅದ್ರ ಜೊತೆಗೆ ಬೇಕಾಗಿರೋಂತಹ ನಾಲೆಡ್ಜನ್ನು ಗೇನ್ ಮಾಡಿ ಪುಸ್ತಕವನ್ನು ಓದ್ಕೊಳ್ಳಿ. ಓಕೆ. ನಿಮಗೆ ನಿಮ್ಮ ಲೈಫನ್ನು ಲೀಡ್ ಮಾಡೋಕ್ಕೆ ಏನು ಅಗತ್ಯ ಇದೆಯೋ ಆ ಅಗತ್ಯ ವಿಷಯವನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಮುಂದೆ ಸಾಗಿ ಅಂತೇಳಿ ಇಲ್ಲಿ ಯೂನಿವರ್ಸ್ದು ಗೈಡೆನ್ಸ್ ಇದೆ. ಇದು ನಿಮ್ಮ ಕುಲದೇವರು, ನಿಮ್ಮ ಇಷ್ಟ ದೇವರು, ಯೂನಿವರ್ಸ್ ಗೈಡೆನ್ಸ್ ಅಂತ ಮಾತ್ರ ಹೇಳಿದೆ. ಬಟ್ ಆ್ಯಕ್ಚುಲಿ ಇಲ್ಲಿ ನಿಮಗೆ ನಿಮ್ಮ ಜೊತೆಗೆ ನಿಮ್ಮ ಎನ್ಸೆಸ್ಟರ್ ಇದ್ದಾರೆ. ಓಕೆ. ಅವ್ರದ್ದು ಬ್ಲೆಸ್ಸಿಂಗ್ಸ್ ಓಕೆ ಇದೆ. ಕೆಲವರಿಗೆ ಪಿತೃದೋಷ ಇದೆಯಲ್ಲ, ಪಿತೃದೋಷವನ್ನು ನಿವಾರಣೆ ಮಾಡಿಕೊಂಡ್ರೆ ನಿಮ್ಮ ಪಿತೃಗಳು ನಿಮ್ಮ ಸಂತೃಪ್ತಿ ಆದರೆ ಅವ್ರ ಬ್ಲೆಸ್ಸಿಂಗ್ಸ್ ಸಿಗುತ್ತೆ. ಆಮೇಲೆ ಅವ್ರ ಗೈಡೆನ್ಸ್ ಕೂಡ ಸಿಗ್ಬೋದು ನಿಮಗೆ. ಅವ್ರು ನಿಮ್ಮ ಕನ್ಸಲ್ಲಿ ಬರ್ಬೋದು, ಅಥವಾ ಅವ್ರು ನಿಮ್ಮ ಸುತ್ತಮುತ್ತ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ಬೋದು. ಅಥವಾ ನಿಮ್ಮ ಎನ್ಸಿಸ್ಟರ್ ಯೂಸ್ ಮಾಡ್ತಿರ್ತಕ್ಕಂಥ ಪರ್ಫ್ಯೂಮು, ಸಾಬೂನ್ ಸೋಪುದು ಸ್ಮೆಲ್ ಆಗಿರ್ಬೋದು, ಫ್ರೇಗ್ರೆನ್ಸ್ ಆಗಿರ್ಬೋದು. ಈ ಥರದ್ದೆಲ್ಲ ನಿಮಗೆ ಆವಾಗವಾಗ ಕಾಣ್ತಾ ಇರೋದು, ಅಥವಾ ಅವ್ರ ಫೋಟೋ ಪದೇ ಪದೇ ಕಾಣ್ತಾ ಇರೋದು. ಓಕೆ. ಮನೆ ಸುತ್ತಮುತ್ತ ಹೆಚ್ಚು ಕಾಗೆ ಬರೋದು, ಅಥವಾ ಕಾಗೆ ಬಂದು ಹಂಚಿನ ಮೇಲೆ ಕೂತ್ಕೊಳ್ಳೋದು, ಅದು ಕುಟ್ ಅಂತ ಕುಟ್ಟೋದು, ಈ ಥರದ್ದು ಏನಾರು ಆಗ್ತಾಯಿದ್ರೆ ಪಿತೃದೋಷ ಕಾರಣ ಇರುತ್ತೆ. ಸೊ ಪಿತೃದೋಷವನ್ನು ನಿವಾರಣೆ ಮಾಡಿಕೊಂಡು ಬ್ಲೆಸ್ಸಿಂಗ್ಸನ್ನು ಪಡ್ಕೊಳ್ಳಿ. ಆಮೇಲೆ ನಿಮ್ಮ ಕುಲದೇವರನ್ನು, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಬಿಟ್ಟು ಮುಂದೆ ಸಾಗಿ ಅಂಥೇಳಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಓಕೆನಾ. ಓಕೆ. ನೆಕ್ಸ್ಟು ನಿಮ್ಮ ಫ್ಯೂಚರ್ ಏನಿದೆ. ಓಕೆ. ನೀವೇನು ಮಾಡಿದ್ರೆ ಗೈಡೆನ್ಸು ಇಲ್ಲ ಆಲ್ರೆಡಿ ಇಲ್ಲಿ ಹೇಳಾಗಿದೆ. ನಿಮ್ಮ ಎನರ್ಜೀಸ್, ಈ ಕರೆಂಟ್ ಎನರ್ಜೀಸ್ ಈ ಥರ ಕಾಣ್ತಾ ಇದೆ. ಓಕೆ. ಇಲ್ಲಿ ಒಂದು 45+, 60+ ಏಜ್ನವರು ವಿಡಿಯೋನ ನೋಡ್ತಾ ಇದ್ದೀರಾ. ಆಮೇಲೆ ಸ್ಟೂಡೆಂಟ್ಸ್ ಈ ವಿಡಿಯೋನ ನೋಡ್ತಾ ಇದ್ದೀರಾ. ಓಕೆ. ಸ್ಟಡಿ ಮಾಡ್ತಾ ಜಾಬ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ನೀವು ಕೂಡ ಈ ವಿಡಿಯೋನ ನೋಡ್ತಾ ಇದ್ದೀರಾ. ಓಕೆನಾ. ನಿಮ್ಮ ಒಂದು ಕಡೆ ಸ್ಟಡಿನೂ ನಡೀತಾ ಇದೆ, ಇನ್ನೊಂದು ಕಡೆ ಅಂದರೆ ನೀವು ಡಿಗ್ರಿ ಏನಾದರೂ ಕಟ್ಟಿರ್ಬೋದು, ಡಿಗ್ರಿ ಮಾಡ್ತಾ ಇರ್ಬೋದು. ಓಕೆ. ಎಕ್ಸಾಮ್ಸ್ ಕಟ್ಟಿರ್ಬೋದು. ಅದ್ರ ಜೊತೆಗೆ ಒಂದು ಟೆಂಪ್ರವರಿ ಜಾಬಿಗೆ ಹೋಗ್ತಾ ಇರ್ಬೋದು ನೀವು. ಇನ್ನು ಕೆಲವರು ಇಲ್ಲಿ ನಿಮ್ಮ ತಂದೆಯಿಂದ ಅಥವಾ ನಿಮ್ಮ ಪೇರೆಂಟ್ಸಿಂದಾಗಿ ನಿಮಗೆ ಜಾಬ್ ಸಿಕ್ಕಿದೆ ಅನಿಸುತ್ತೆ. ಓಕೆ. ಹಾಗಾಗಿ ಇಲ್ಲೂ ಕೂಡ ನೀವು ಆ ಜಾಬನ್ನು ಮಾಡ್ತಾ ಗೌರ್ಮೆಂಟ್ ಜಾಬ್ ಇರ್ಬೋದು, ಆ ಜಾಬ್ನ ಮಾಡ್ತಾ ನೀವು ಸ್ಟಡಿ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಟೂ ಆಫ್ ಪೆಂಟಿಕಲ್ 2 ಸರಿ ಬಂದಿದೆ. ಇದರರ್ಥ ಇನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗಿದೆ. ನಿಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ದಯಮಾಡಿ ನೀವು ನಿಮ್ಮದೇ ಓನ್ ಥಿಂಕಿಂದಾಗಿ, ನಿಮ್ಮದೇ ಒಂದು ನೆಗೆಟಿವ್ ಥಿಂಕಿಂದಾಗಿ, ನೆಗೆಟಿವ್ ಫೀಲಿಂಗ್ಸಿಂದಾಗಿ, ನೆಗೆಟಿವ್ ಮಾತಿಂದಾಗಿ, ನೆಗೆಟಿವ್ ಆ್ಯಕ್ಷನಿಂದಾಗಿ ನೀವು ಖುದ್ದು ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮನ್ನು ನೀವು ಕಂಪ್ಲೀಟಾಗಿ ನೆಗೆಟಿವಿಟಿಯಿಂದ ಬ್ಲಾಕೇಜಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಓಕೆನಾ. ಇದು ಇಮ್ಮೆಚ್ಯೂರ್ಡ್ ಆಗಿರೋ ಅಂಥದ್ದು. ಓಕೆ. ಒಮ್ಮೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ
ಓಕೆ, ಗೊತ್ತಿಲ್ಲದೇನೋ ಏನೇನೋ ಥಿಂಕಿಂಗ್ ಬಂದುಬಿಟ್ಟು, ಥಾಟ್ಸ್ ಬಂದುಬಿಟ್ಟು, ಫೀಲಿಂಗ್ಸ್ ಬಂದುಬಿಟ್ಟು ಅದು ಏನಾಗುತ್ತೆ, ಮ್ಯಾನಿಫೆಸ್ಟೇಷನ್ ಆಗುತ್ತೆ. ನೀವು ಏನು ಯೋಚನೆ ಮಾಡ್ತೀರೋ ಅದು ಯೂನಿವರ್ಸಿಗೆ, ಆಕಾಶಕ್ಕೆ ತಲುಪಿದ್ರೆ ಆಕಾಶ ವಾಪಸ್ ನಿಮಗೆ ಅದನ್ನೇ ಕೊಡುತ್ತೆ. ಅದಕ್ಕೆ ಈ ಹಿಂದಿನ ಎಲ್ಲ ವೀಡಿಯೋಗಳಲ್ಲೂ ನಾನು ಹೇಳ್ತಾ ಇದ್ದೀನಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಫೀಲ್ ಮಾಡಿ, ಪಾಸಿಟಿವ್ ಆಗಿ ಆ್ಯಕ್ಷನ್ ಮಾಡಿ, ಮಾತಾಡೋದು ಕೂಡ ಪಾಸಿಟಿವ್ ಆಗಿ ಮಾಡಿ, ಥ್ಯಾಂಕ್ ಯು ಹೇಳಿ, ಕ್ಷಮೆ ಪ್ರಾರ್ಥನೆ ಕೇಳಿ, ನಿಮಗೂ ಕ್ಷಮೆ ಪ್ರಾರ್ಥನೆ ಕೇಳಿ, ಸೆಲ್ಫ್ ಲವ್ ಜೊತೆಗೆ ಸೆಲ್ಫ್ ಕೇರ್ ಜೊತೆಗೆ ಅದರ್ಸನ್ನು ಪ್ರೀತಿ ಮಾಡಿ, ಅನ್ಕಂಡೀಷ್ನಲ್ ಲವ್ ಮಾಡಿ ಅಂಥೇಳಿ ಹಿಂದಿನ ಎಲ್ಲ ವೀಡಿಯೋಗಳಲ್ಲೂ ಹೇಳ್ತಾ ಇದ್ದೀನಿ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಬೇಕು ನೀವು. ಓಕೆ, ದೂರಾಲೋಚನೆ ಇರಬೇಕು. ಓಕೆ, ನೇಮ್ ಬೇಕು, ಫೇಮ್ ಬೇಕು, ಗ್ರೋತ್ ಬೇಕು, ಸಕ್ಸಸ್ ಬೇಕು, ಸ್ಟೆಬಿಲಿಟಿ ಬೇಕು, ಬಟ್ ಎಮೋಷ್ನಲಿ ಇಂಬ್ಯಾಲೆನ್ಸ್. ಓಕೆ, ನೀವು ಅದನ್ನೆಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಅದನ್ನು ಪಾಸಿಟಿವ್ ಫೀಲ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಅದು ನಿಮಗೆ ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯೂನಿವರ್ಸಿಂದ ನಿಮಗೆ ಅದು ಬರ್ತಾ ಇದೆ. ಓಕೆ, ಯೂನಿವರ್ಸಿಂದ ಆಪರ್ಚುನಿಟೀಸ್ ಬರ್ತಾ ಇದೆ, ಯೂನಿವರ್ಸಿಂದ ನಿಮ್ಗೊಂದು ಗೈಡೆನ್ಸ್ ಸಿಗ್ತಾ ಇದೆ, ಬಟ್ ಆ ಗೈಡೆನ್ಸನ್ನು ನೀವು ಫಾಲೋ ಮಾಡ್ತಾ ಇಲ್ಲ. ಸೊ ಲಾಸ್ ಯಾರಿಗೆ? ನಿಮಗೆ. ಇಲ್ಲೂ ಕೂಡ ನಾನು ನನ್ನ ಒಂದು ಬ್ಯೂಟಿಫುಲ್ ಟೈಮ್ನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತಂದಮೇಲೆ ಇಲ್ಲಿ ಯೂನಿವರ್ಸು ಈ ನಮ್ಮ ವಿಡಿಯೋ ಮೂಲಕ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ರೂ ನೀವು ಅದನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ನಿಮಗೆ ಲಾಸ್ ಅದು. ಓಕೆ, ನೀವು ಟ್ರೈ ಮಾಡ್ತಾಯಿಲ್ಲ, ಮನಸ್ಸಿದ್ರೆ ಮಾರ್ಗ. ಓಕೆ, ನೀವು ಮನಸ್ಸೇ ಮಾಡ್ತಾಯಿಲ್ಲ. ಸೊ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಖಂಡಿತವಾಗ್ಲೂ ಎಲ್ಲ ವಿಚಾರದಲ್ಲೂ ಬ್ಯಾಲೆನ್ಸ್ ಮಾಡ್ಕೋಬೇಕು. ಮೆಂಟಲಿ ಬ್ಯಾಲೆನ್ಸ್, ಎಮೋಷ್ನಲಿ ಬ್ಯಾಲೆನ್ಸ್. ಓಕೆ, ಹೀಲಿಂಗ್ ಮಾಡ್ಕೋಬೇಕು. ನಿಮ್ಮ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿದ್ದಾವೆ. ಓಕೆ, ಒಮ್ಮೊಮ್ಮೆ ನಿಮಗೆ ಹೆಡ್ಡೇಕ್ ಬಂದರೆ ಒಮ್ಮೊಮ್ಮೆ ಇದ್ದಕ್ಕಿದ್ದಂಗೆ ಪಾದ ನೋವು, ಬ್ಯಾಕ್ ಪೇನ್, ಓಕೆ, ಕಿಬ್ಬೊಟ್ಟೆಯಲ್ಲಿ ಪೇನ್, ಓಕೆ, ಯೂರಿನರಿ ಪ್ರಾಬ್ಲಮ್ಸ್ ಅಥವಾ ಮೋಷನ್ನಲ್ಲಿ ಪ್ರಾಬ್ಲಮ್ಸ್, ಭುಜದಲ್ಲಿ ಪೇಯ್ನು ಅಥವಾ ಇದ್ದಕ್ಕಿದ್ದಂಗೆ ಕೈಯಲ್ಲಿ ಪೇಯ್ನು, ಹಸ್ತದಲ್ಲಿ ಪೇಯ್ನ್ ಆಗುವಂಥದ್ದು, ಹೊಟ್ಟೆಯಲ್ಲಿ ಉರಿ ಬರೋವಂಥದ್ದು, ಓಕೆ, ಎದೆಯಲ್ಲಿ ಉರಿ ಬರೋವಂಥದ್ದು, ಒಮ್ಮೊಮ್ಮೆ ಚೆಸ್ಟ್ ಪೇನ್ ಬರುತ್ತೆ. ಚೆಸ್ಟ್ ಪೇನ್ ಬಂದಿದ್ದ ತಕ್ಷಣ ಹಾರ್ಟ್ ಅಟ್ಯಾಕ್ ಏನಾರು ಆಗುತ್ತಾ ಅಂತೇಳಿ ಏನೇನೋ ನೆಗೆಟಿವ್ ಥಾಟ್ಸು ಈ ಥರದ್ದೆಲ್ಲ ಬರ್ತಾ ಇದೆ ನಿಮಗೆ. ಅದನ್ನು ಮಾಡಬೇಡ್ರಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಹೀಲಿಂಗ್ ಮಾಡ್ಕೊಳ್ಳಿ. ಓಕೆ, ನೀವು ಹೀಲಿಂಗ್ ಮಾಡ್ಕೊಳ್ಳೋದೇ ಒಂದು ಇಲ್ಲಿ ಬೆಸ್ಟ್ ವಿಧಾನ. ಓಕೆ, ರೇಖಿ ಹೀಲಿಂಗ್ ಕಲೀರಿ. ಕಲ್ತಿಲ್ಲ ಅಂದರೆ ಕಲ್ತಿದ್ರೆ ಮಾಡಿ, ಟ್ರೈ ಮಾಡಿ, ಅದನ್ನು ಪ್ರಾಕ್ಟೀಸ್ ಮಾಡಿ ಡೈಲಿ. ಓಕೆ, ಕಲ್ತಿಲ್ಲ ಅಂದರೆ ರೇಖಿ ಹೀಲಿಂಗ್ ಕೋರ್ಸಿಗೆ ಸೇರಿಕೊಂಡು ರೇಖಿ ಕಲೀರಿ. ಓಕೆ, ಮನಿ ರಿಲೇಟೆಡ್ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಮನಿನೇ ಪ್ರಾಬ್ಲಮ್ ಆಗ್ತಾಯಿದ್ರೆ ಅಂದರೆ ಮನಿ ರೇಖಿ ಕೋರ್ಸ್ ಕಲೀರಿ. ಓಕೆ, ನಿಮಗೆ ಒಳ್ಳೆ ಟೈಮ್ ಬರಲಿ ಅಂತ ನೀವು ವೆಯ್ಟ್ ಮಾಡ್ತಾಯಿದ್ರೆ ನೀವು ಅಲ್ಲೇ ಇರ್ತೀರ, ವೆಯ್ಟಿಂಗ್ ಲಿಸ್ಟಲ್ಲೇ ಇರ್ತೀರ. ಸೊ ಮುಂದೆ ಸಾಗಬೇಕು ನೀವು. ಕುದುರೆ ಮೇಲೆ ವ್ಯಕ್ತಿ ಹೋಗ್ತಾ ಇದ್ದಾನಲ್ವಾ, ನೀವು ಅಲ್ಲೇ ನಿಂತಿದ್ದೀರ. ಓಕೆ, ಇಲ್ಲೂ ನೋಡಿ, ಇಲ್ಲೂ ವ್ಯಕ್ತಿ ನಿಂತಿದ್ದಾನೆ. ಓಕೆ, ಆ್ಯಕ್ಷನ್ ಇಲ್ಲ. ಇಲ್ಲೂ ವ್ಯಕ್ತಿ ನಿಂತಿದ್ದಾನೆ, ಆ್ಯಕ್ಷನ್ ಇಲ್ಲ. ಇಲ್ಲೂ ವ್ಯಕ್ತಿ ನಿಂತಿದ್ದಾನೆ, ಆ್ಯಕ್ಷನ್ ಇಲ್ಲ. ಅದರ ಅರ್ಥ ನೀವು ಅಲ್ಲೇ ನಿಂತಿದ್ದೀರಾ, ವೆಯ್ಟ್ ಮಾಡ್ತಾನೇ ಇದ್ದೀರಾ, ಬ್ಯಾಲೆನ್ಸ್ ಮಾಡ್ಕೊಳ್ತಾನೇ ಇದ್ದೀರಾ, ಹೆಚ್ಚು ಹೆಚ್ಚು ಆಸೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಎಲ್ಲ ರೀತಿಯಲ್ಲೂ ಬೇಕನ್ಸುತ್ತೆ. ಮದುವೆ ಆಗಿಲ್ಲ ಅಂದರೆ ಮದುವೆ ಆಗಬೇಕಂತ ಬಯಸ್ತಾ ಇದ್ದೀರಾ. ಓಕೆ, ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿ ಬೇಕು ಅಂತ ಬಯಸ್ತಾ ಇದ್ದೀರಾ. ಗೋಲ್ಡನ್ ಆಪರ್ಚುನಿಟಿ ಬೇಕು, ಲಾಟ್ರಿ ಹೊಡಿಬೇಕು ಅಂತೇಳಿ ಬಯಸ್ತಿದ್ದೀರಾ. ಓಕೆ, ಸ್ವಂತ ಮನೆ ಬೇಕು ಅಂತ ಬಯಸ್ತಾ ಇದ್ದೀರಾ. ವಜ್ರ ವೈಡೂರ್ಯ ಆಭರಣ ಬೇಕು. ಓಕೆ, ಒಂದು ಲಕ್ಸುರಿ ಲೈಫ್ ಬೇಕು. ಓಕೆ, ಗುಡ್ ಲಕ್ ಬೇಕು. ಇದೆಲ್ಲ ನಿಮಗೆ ಥಾಟ್ ಇದೆ, ಫೀಲಿಂಗ್ ಇದೆ, ಎಮೋಷ್ನಲಿ ಫೀಲಿಂಗ್ ಇದೆ, ಬಟ್ ಆ್ಯಕ್ಷನ್ ಇಲ್ಲ. ಓಕೆ, ಅಥವಾ ಪಾಸಿಟಿವ್ ಥಿಂಕಿಂಗ್ ಇದ್ದರೆ ಪಾಸಿಟಿವ್ ಫೀಲಿಂಗ್ ಇಲ್ಲ, ಪಾಸಿಟಿವ್ ಆ್ಯಕ್ಷನ್ ಇಲ್ಲ. ಅಲ್ಲೇ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀರಾ ಅದನ್ನೇ. ಹಾಗಾಗಿ ನೀವು 6ಕ್ಕೂ ಏರದೆ 3ಕ್ಕೂ ಇಳಿಯದೆ, ಓಕೆ, ಈ ಥರ ಎನರ್ಜೀಸಲ್ಲಿ ಇದ್ದೀರಾ. ಅದನ್ನು ಬಿಟ್ಟು ಮುಂದೆ ಸಾಗಿ. ಓಕೆ, ಸ್ವಲ್ಪ ಮುಂದೆ ಬನ್ನಿ, ಏನಾದರೂ ಆ್ಯಕ್ಷನ್ ತಗೊಳ್ಳಿ. ಓಕೆ, ಸ್ಟ್ರಾಂಗಾಗಿ ಆ್ಯಕ್ಷನ್ ತಗೊಂಡ್ರೆ ಮಾತ್ರ ಮುಂದೆ ಸಾಗಕ್ಕೆ ಸಾಧ್ಯ. ಓಕೆ, ಇಲ್ಲದಿದ್ದರೆ ನೀವು ಅಲ್ಲೇ ಇರ್ತೀರ. ಇದು ನಿಮಗೆ ಯೂನಿವರ್ಸಿಂದ ಗೈಡೆನ್ಸ್. ಓಕೆ, ಮೂಡ್ ಸ್ವಿಂಗ್ಸ್ ತುಂಬ ಇದೆ. ಮೂಡ್ ಸ್ವಿಂಗ್ಸ್ ಯಾಕಂದರೆ ಮೆಂಟಲಿ ನೀವು ಕನ್ಫ್ಯೂಷನ್ನು. ಓಕೆ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ನೀವು ದುಡಿತಾ ಇದ್ದರೂ ನಿಮ್ಮ ದುಡಿಮೆ ನಿಮ್ಮ ಮಂತ್ಲಿ ಖರ್ಚಿಗೆ ಆಗಿಬಿಡತ್ತೆ. ಓಕೆ, ನೀವು ಯಾವ್ಯಾವ ರೀತಿಯಲ್ಲಿ ಖರ್ಚು ಮಾಡ್ತೀರಾ. ಓಕೆ, ಮಂತ್ಲಿ ಖರ್ಚಿಗೆ ಆಗಿಬಿಡತ್ತೆ. ಹೆಚ್ಚಿಗೆ ಸೇವಿಂಗು ಆಗ್ತಾಯಿಲ್ಲ, ಲಾಭನೂ ಆಗ್ತಾಯಿಲ್ಲ. ಓಕೆ, ಈ ಥರದ ಎನರ್ಜೀಸ್ ಕಾಣ್ತಾ ಇದೆ. ಓಕೆ, ಕೆಲವರು ಮನೆ ಕಟ್ತಾ ಇದ್ದೀರಾ, ಮನೆ ಅರ್ಧಕ್ಕೆ ನಿಂತಿದೆ, ಅದು ಮುಂದೆ ಹೋಗ್ತಾ ಇಲ್ಲ. ಮ್ಯಾರೇಜ್ ಅರ್ಧಕ್ಕೆ ಸ್ಟಾಪ್ ಆಗಿದೆ, ಅಥವಾ ರಿಲೇಷನ್ಶಿಪ್ಪಲ್ಲಿದೆ, ಅದು ಅರ್ಧಕ್ಕೆ ಸ್ಟಾಪ್ ಆಗಿದೆ. ಓಕೆ, ಲಕ್ ಎನರ್ಜಿ ಬಂದಂಗಾಗತ್ತೆ, ಬಟ್ ಮತ್ತೆ ಅನ್ಲಕ್ಕಿ ಫೇಲ್ ಮಾಡ್ತಾ ಇರ್ತೀರ. ಓಕೆ, ಅದ್ರ ಜೊತೆಗೆ ಪ್ರಮೋಷನ್
ತಡೆ ಆಗ್ತಾ ಇದೆ. ಓಕೆ, ಕೆಲವರು ಇಲ್ಲಿ ಟ್ರಾನ್ಸ್ಫರ್ ಆಗಬೇಕಂತ ಇದ್ದೀರಾ, ಆ ಟ್ರಾನ್ಸ್ಫರ್ ಕೂಡ ಆಗ್ತಾ ಇಲ್ಲ. ಈ ಥರದ ಎನರ್ಜೀಸ್ ಕಾಣ್ತಾ ಇದೆ. ಓಕೆ, ನೀವು ನೋಡಿ, ಇದೇನು ಎನರ್ಜಿ ನಾನು ಹೇಳಿದ್ನಲ್ಲ, ನೀವೇನು ಅಲ್ಲೇ ನಿಂತಿದ್ದೀರಾ, ಅಲ್ಲಿಂದ ಮುಂದೆ ಆ್ಯಕ್ಷನ್ ತೊಗೊಂಡು ಮುಂದೆ ಸಾಗಿದ್ರೆ ಯೂನಿವರ್ಸಿಂದ ಅಪರ್ಚುನಿಟೀಸ್ ಇದೆ. ಓಕೆ, ಚಿಕ್ಕ ಚಿಕ್ಕ ಅಪರ್ಚುನಿಟೀಸ್ ಜೊತೆಗೆ ಒಂದು 8 ಅಪರ್ಚುನಿಟೀಸ್ ಬರುತ್ತೆ ಇನ್ ಫ್ಯೂಚರಲ್ಲಿ. ಓಕೆ, ನಿಮಗೊಂದು ನಾಲೆಡ್ಜ್ ಈಗ ಹೀಲಿಂಗ್ ಕಲೀರಿ ಅಂದೆ, ಹೀಲಿಂಗ್ ಕಲಿಯೋಕ್ಕೆ ಅವಕಾಶ ಸಿಕ್ಕಾಗ ಕಲ್ತ್ಬಿಡ್ರಿ. ಓಕೆ, ಅಥವಾ ಯಾವುದೇ ಒಂದು ಸಣ್ಣ ಆಪರ್ಚುನಿಟೀಸ್ ಬಂದರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ರಿಸೀವ್ ಮಾಡ್ಕೊಳ್ಳಿ. ಗುಡ್ ನ್ಯೂಸ್. ಓಕೆ, ಮೆಸೇಜಸ್ ಬಂದರೆ ಮೆಸೇಜಸ್ ಮೂಲಕ ನಿಮಗೆ ಗೈಡೆನ್ಸ್ ಸಿಗತ್ತೆ, ಅದ್ರ ಮೂಲಕ ನೀವು ಮುಂದೆ ಆ್ಯಕ್ಷನ್ ತೊಗೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆ, ಮೈಂಡ್, ಬಾಡಿ, ಸೋಲ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಹೀಲಿಂಗ್ ಮಾಡ್ಕೊಳ್ಳಿ. ಓಕೆ, ಹಂಗೆ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ಸ್ಟ್ರಾಂಗ್ ಗ್ರೋತ್ ಸಿಗತ್ತೆ, ಫ್ರೂಟ್ಫುಲ್ ರಿಸಲ್ಟ್ ಸಿಗತ್ತೆ, ನೀವು ಅಂದ್ಕೊಂಡಿದ್ದು ರಿಸಲ್ಟ್ ಸಿಗತ್ತೆ. ನೀವು ಏನು ಆ್ಯಕ್ಷನ್ ತೊಗೊಳ್ತೀರೋ ಅದ್ರ ಮೇಲೆ ರಿಸಲ್ಟ್ ನಿಮಗೆ ಸಿಗತ್ತೆ. ಓಕೆ, ವಿಕ್ಟ್ರಿ ಸಿಗತ್ತೆ. ಓಕೆ, ಅದ್ರ ಜೊತೆಗೆ ಇನ್ನು ನೆಕ್ಸ್ಟ್ ಒಂದು ಫ್ಯೂ ಡೇಸ್, ಫ್ಯೂ ಮಂತ್ಸ್ ಒಂದು ಲಸ್ಟಿಂಗ್ ಎನರ್ಜಿ ಫೀಲ್ ಆಗ್ತಾ ಇದೆ ಇಲ್ಲಿ. ಓಕೆ, ನಿಮ್ಮ ಪಾರ್ಟ್ನರ್ ಜೊತೆಗೆ ಒಂದು ರೊಮ್ಯಾಂಟಿಕ್ ನೈಟ್ ಕಳೀತೀರಾ. ಇನ್ನು ಕೆಲವರಿಗೆ ಇಲ್ಲಿ ಗೈಡೆನ್ಸ್ ಏನಂದರೆ, ನೀವು ರಿಲೇಷನ್ಶಿಪ್ಪಲ್ಲಿದ್ದೀರಾ, ಬಟ್ ನಿಮ್ಮ ಪಾರ್ಟ್ನರ್ ಒಂದು ಸೆಕ್ಷುವಲ್ ಲೈಫ್ಗೆ ಫಿಸಿಕಲ್ ಅಟ್ರಾಕ್ಷನ್ ಆಗೋ ಕಾರಣದಿಂದ ಅವ್ರು ನಿಮಗೆ ಅಪ್ರೋಚ್ ಮಾಡ್ಬೋದು. ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಬರ್ತಾ ಇದೆ. ಹೆವಿಲೈ ಎನರ್ಜಿ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ. ನಿಮ್ಮ ಓನ್ ಥಿಂಕಿಂಗಿಂದ, ಥಾಟ್ಸಿಂದ, ಫೀಲಿಂಗ್ಸಿಂದ, ನಿಮ್ಮ ಒಂದು ನೆಗೆಟಿವ್ ಆ್ಯಕ್ಷನ್ಸಿಂದಾಗಿ ನಿಮ್ಮ ಲೈಫಲ್ಲಿ ನೀವೇ ಬಂದಿ ಆಗೋ ಸಾಧ್ಯತೆ ಇದೆ. ಕೆಲವರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗೋ ಸಾಧ್ಯತೆ ಇದೆ. ದಯಮಾಡಿ ಪ್ರೊಟೆಕ್ಷನ್ ತಗೊಳ್ಳೋಕ್ಕೆ ರೆಡಿಯಾಗಿ. ಸಾರಿ, ಡಿಸ್ಟರ್ಬ್ ಆಗ್ತಾಯಿದೆ, ವಾಯ್ಸ್ ನಾಯ್ಸ್ ಆಗ್ತಾಯಿದೆ, ದಯಮಾಡಿ ಕ್ಷಮಿಸ್ಬಿಡಿ ನನ್ನ. ಓಕೆ, ಇನ್ನು ಇಲ್ಲಿ ಕೆಲವರಿಗೆ ನಿಮ್ಮವ್ರು ಯಾರಲ್ಲ ಅನ್ನೋದು ಸಿಚುವೇಶನ್ ಕಾಣ್ತಾ ಇದೆ. ಓಕೆ, ನಿಮ್ಮವ್ರು ಯಾರಲ್ಲ ಅನ್ನೋದು ಸಿಚುವೇಶನ್ ಕಾಣುತ್ತೆ. ನಿಮಗೆ ಗೊತ್ತಾಗತ್ತೆ ಆ ವ್ಯಕ್ತಿ ಯಾರು ಅಂತೇಳಿ. ಓಕೆ, ನಿಮ್ಮ ಹಿತವನ್ನು ಬಯಸೋ ವ್ಯಕ್ತಿ ಯಾರು, ನಿಮ್ಮ ಅಹಿತ ಬಯಸುವ ವ್ಯಕ್ತಿ ಯಾರು. ಓಕೆ, ನಿಮ್ಮ ಮುಂದೆ ನಗ್ತಾ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ವ್ಯಕ್ತಿ ಯಾರು, ಅದು ಗೊತ್ತಾಗತ್ತೆ. ಓಕೆ, ನಿಮಗೆ ಫ್ಯಾಮಿಲಿ ಮೆಂಬರ್ಸಲ್ಲಾಗಿರ್ಬೋದು ಅಥವಾ ಹೊರಗಡೆ ಆಫೀಸಲ್ಲಾಗಿರ್ಬೋದು ಜಗಳ ಆಗೋ ಸಾಧ್ಯತೆ ಇದೆ, ಅಥವಾ ಹೊರಗಡೆ ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳ ಜೊತೆಗೆ ಅನವಶ್ಯಕವಾಗಿ ಜಗಳ ಆಗೋ ಸಾಧ್ಯತೆ ಇದೆ. ಜಗಳ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್ ಯುವರ್ ಆ್ಯಂಗರ್. ಓಕೆ, ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಅನವಶ್ಯಕವಾಗಿ ಜಗಳಕ್ಕೆ ಹೋಗಬೇಡಿ ಅಂತೇಳಿ ಇಲ್ಲಿ ಯೂನಿವರ್ಸಿಂದ ಗೈಡೆನ್ಸ್ ಬರ್ತಾ ಇದೆ. ಕೆಲವು ಹೆಣ್ಮಕ್ಳಿಗೆ ಇಲ್ಲಿ ಬ್ರೆಸ್ಟ್ ರಿಲೇಟೆಡ್ ಇಶ್ಯೂಸ್ ಕಾಣ್ತಾರೆ. ಕೆಲವರಿಗೆ ಇಲ್ಲಿ ಬ್ರೆಸ್ಟ್ ರಿಲೇಟೆಡ್ ಇಶ್ಯೂಸ್ ಕಾಣ್ತಾ ಇದೆ. ಓಕೆ, ಬ್ರೆಸ್ಟ್ದು ಸರ್ಜರಿ ಆಗಿರ್ಬೋದು. ಇನ್ನು ಕೆಲವರಿಗೆ ಇಲ್ಲಿ ಹಾರ್ಟ್ ಸರ್ಜರಿ ಕಾಣಿಸ್ತಾ ಇದೆ. ಸೊ ಹೀಲಿಂಗ್ ಮಾಡ್ಕೊಳ್ಳಿ. ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟೆಂಟ್ ಮಾಡಿಕೊಂಡು ಮುಂದೆ ಸಾಗಿ. ಓಕೆ, ತುಂಬ ಎಮೋಷ್ನಲಿ ಡೌನ್ ಆಗ್ತಾ ಇದ್ದೀರಮ್ಮ, ಯಾರು ಅಂತ ಗೊತ್ತಿಲ್ಲ. ಓಕೆ, ನಿಮ್ಮ ಸಿಚುವೇಶನ್ ಏನಂತ ನೋಡಿಬಿಟ್ಟು ಹೀಲಿಂಗ್ ತಗೊಳಕ್ಕೆ ರೆಡಿಯಾಗಿ ಹೀಲಿಂಗ್ ಸ್ಟಾರ್ಟ್ ಮಾಡಿ. ಓಕೆ, ಒಂದು 40-45 ಅಬೋವ್ ಇರೋವಂತಹ ಲೇಡೀಸ್ ನಿಮಗೆ ತುಂಬ ಪ್ರಾಬ್ಲಮ್ ಅನ್ನಿಸ್ತಾ ಇದೆ. ಒಂಥರ ಸ್ಟಕ್ ಎನರ್ಜಿ, ಎಲ್ಲವೂ ಇದ್ದರೂ ಏನೂ ಇಲ್ಲದೆ ಇರೋ ಥರ ಫೀಲ್ ಮಾಡ್ತಾ ಇದ್ದೀರಾ. ಓಕೆ, ಎಮೋಷ್ನಲಿ ಡೌನ್ ಆಗ್ತಾ ಇದ್ದೀರಾ. ನೀವು ಎಮೋಷ್ನಲ್ಲಿ ನಿಮ್ಮ ಹೃದಯ ಭಾರ ಆಗ್ತಾ ಇದೆ. ಓಕೆ, ಒಮ್ಮೊಮ್ಮೆ ಕಣ್ಣೀರು ಹಾಕಿದ್ರೂ ನಿಮ್ಮ ಹೃದಯದ ಭಾರ ಕಮ್ಮಿ ಆಗ್ತಾ ಇಲ್ಲ. ಹಾರ್ಟ್ ಚಕ್ರ ಬ್ಲಾಕೇಜಸ್ ಆಗಿದೆ. ದಯಮಾಡಿ ಹೀಲಿಂಗ್ ಮಾಡ್ಕೊಳ್ಳಿ. ಓಕೆ,
ಟ್ಯಾರೋ ಸೆಷನನ್ನು ಬುಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಲವರು ಟ್ಯಾರೋ ರೀಡರ್ ಇರ್ಬೋದು, ಹೀಲರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಲಾಯರ್ ಇರ್ಬೋದು. ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಓಕೆ, ನೀವು ಸ್ಟ್ರಾಂಗ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ, ಮೂನ್ ರೆಮಿಡಿ ಮಾಡಿ, ಚಂದ್ರನ ಮಂತ್ರವನ್ನು ಚಾಂಟ್ ಮಾಡಿ, ಚಂದ್ರನಿಗೆ ಪ್ರತಿ ಹುಣ್ಣಿಮೆಗೆ ಜಲಾರ್ಘ್ಯವನ್ನು ಕೊಡಿ. ಓಕೆ, ಬಿಳಿ ಪುಷ್ಪವನ್ನು ಶಿವನಿಗೆ ಅರ್ಪಿಸಿ. ನೀವು ಹೀಲಿಂಗ್ ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ, ಇವತ್ತು ಹೇಳಿರ್ತಕ್ಕಂತಹ ರೆಮಿಡೀಸನ್ನು ಮಾಡಿದ್ದೇ ಆಗಿದ್ದಲ್ಲಿ, ಓಕೆ, ನೀವು ಕಂಪ್ಲೀಟಾಗಿ ಎಮೋಷ್ನಲಿ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ, ಪ್ರಾಪರ್ ಆ್ಯಂಡ್ ಪಾಸಿಟಿವ್ ಆ್ಯಕ್ಷನ್ ಮಾಡಿದ್ದೇ ಆಗಿದ್ದಲ್ಲಿ, ಓಕೆ, ನಿಮ್ಮ ಲೈಫಲ್ಲಿ ಎಲ್ಲವೂ ಬ್ಯಾಲೆನ್ಸ್ ಆಗುತ್ತೆ. ನೀವು ಅಂದ್ಕೊಂಡಂಗೆ ರಿಸಲ್ಟ್ ಸಿಗತ್ತೆ. ಶುಕ್ರನ ರೆಮಿಡಿ ಮಾಡಿ. ಓಕೆ, ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ. ನೆಕ್ಸ್ಟ್ ಗ್ರೋತ್ ಸಿಗತ್ತೆ. ಓಕೆ, ಅದ್ರ ಜೊತೆಗೆ ಯಾರಿಗೆ ಮ್ಯಾರೇಜ್ ಆಗಿಲ್ಲ, ಮ್ಯಾರೇಜ್ ಆಗುತ್ತೆ. ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿ ಏನು ಬಯಸ್ತಾ ಇದ್ದೀರಿ, ಈಗಾಗಲೇ ನೀವು ಸ್ಟ್ರಾಂಗ್ ಸ್ಟೆಬಿಲಿಟಿ ಬೇಕು ಅಂತಲೇ ಬಯಸ್ತಾ ಇದ್ದೀರಲ್ವ. ಪ್ರತಿಯೊಂದು ಆಕ್ಸೆಪ್ಟಲ್ಲೂ ಕೂಡ, ಪ್ರತಿಯೊಂದು ವಿಚಾರದಲ್ಲೂ ನೀವು ಸ್ಟೆಬಿಲಿಟಿ ಬಯಸ್ತಾ ಇದ್ದೀರಲ್ವ. ರಿಲೇಷನ್ಶಿಪ್ ವೈಸು, ಫೈನಾನ್ಷಿಯಲ್ ವೈಸು, ಕೆರಿಯರ್ ವೈಸು, ಎಮೋಷ್ನಲ್ ವೈಸ್ ಆಗಿರ್ಬೋದು. ಓಕೆ, ನಿಮ್ಮ ಫಿಸಿಕಲ್ ಬಾಡಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಹೆಲ್ತ್ ವೈಸ್ ಆಗಿರ್ಬೋದು, ಸ್ಪಿರಿಚುವಲ್ ವೈಸ್ ಆಗಿರ್ಬೋದು. ಓಕೆ, ನೀವೇನು ಕೆಲಸ ಮಾಡ್ತಿದ್ದೀರಿ, ಏನು ಒಂದು ಸಾಧನೆ ಮಾಡ್ತಾ ಇದ್ದೀರಿ, ಆ ಸಾಧನೆಯಲ್ಲಿ ನಿಮಗೊಂದು ಸಕ್ಸಸ್, ವಿಕ್ಟ್ರಿ, ಗ್ರೋತ್ ಎಲ್ಲವೂ ಸಿಗುತ್ತೆ. ಇಲ್ಲೂ ಸೂರ್ಯ ಇದೆ, ಇಲ್ಲೂ ಸೂರ್ಯ ಇದೆ. ಸೂರ್ಯನ ರೆಮಿಡಿ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯನಿಗೆ ಜಲಾರ್ಘ್ಯವನ್ನು ಕೊಡಿ. ನಿಮ್ಮ ತಂದೆಯನ್ನು ಹೀಲ್ ಮಾಡಿ. ನಿಮ್ಮ ತಂದೆ ಆರೋಗ್ಯ ಸರಿ ಇಲ್ಲ ಅಂದರೆ ಅವ್ರಿಗೆ ಹೀಲಿಂಗ್ ಮಾಡಿಸಿ. ಓಕೆ, ಮತ್ತು ಇಲ್ಲಿ ನಿಮ್ಮ ತಾಯಿಗೂ ಹುಷಾರಿಲ್ಲ ಅಂದರೆ ನಿಮ್ಮ ತಾಯಿಗೆ ಹೀಲ್ ಮಾಡಿ. ಓಕೆ, ಮತ್ತು ನಿಮ್ಮ ಮನೆಯಲ್ಲಿ ವಾಸ್ತು ಸಂಬಂಧಪಟ್ಟಂಗೆ ದೋಷಗಳಿದ್ದರೆ ದಯಮಾಡಿ ನಿವಾರಣೆ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಚಾರ್ಟಲ್ಲಿ ನವಗ್ರಹಗಳಲ್ಲಿ ಯಾವುದಾದ್ರೂ ದೋಷಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿ. ನೀವು ರೇಖಿ ಹೀಲಿಂಗ್ ಮೂಲಕ ಕೂಡ ನೀವು ದೋಷವನ್ನು ನಿವಾರಣೆ ಮಾಡ್ಬೋದು. ಓಕೆ, ಬ್ಲ್ಯಾಕ್ ಮ್ಯಾಜಿಕನ್ನು ರಿಮೂವ್ ಮಾಡ್ಕೋಬೋದು. ಓಕೆ, ಎವಿಲೈನ ರಿಮೂವ್ ಮಾಡ್ಬೋದು. ಓಕೆನಾ? ಹೀಲಿಂಗ್ ಈಸ್ ಅ ಬೆಸ್ಟ್ ವೇ. ಓಕೆ, ಗುಡ್ ನ್ಯೂಸ್ ಬರ್ತಾ ಇದೆ ಇನ್ನು ಮುಂದೆ. ಓಕೆ, 6 ಡೇಸಲ್ಲಿ, 6 ವೀಕಲ್ಲಿ, ಇನ್ನು ಕೆಲವರಿಗೆ 6 ಮಂತಲ್ಲಿ ಗುಡ್ ನ್ಯೂಸ್ ಬರುತ್ತೆ, ಪ್ರಪೋಸಲ್ಸ್ ಬರುತ್ತೆ. ಓಕೆ, ಸ್ವಲ್ಪ ಸೇಫ್ಟಿ ಬಗ್ಗೆ ಗಮನವಹಿಸಿ. ಡ್ರೈವಿಂಗ್ ಮಾಡುವಾಗ, ರೈಡಿಂಗ್ ಮಾಡುವಾಗ ಸೇಫ್ಟಿ ಇದು ಮಾಡ್ಕೊಳ್ಳಿ, ಹೆಲ್ಮೆಟ್ ಹಾಕ್ಕೊಳ್ಳಿ. ಓಕೆ, ನಿಮ್ಮ ಸ್ಪೀಡ್ ಕಂಟ್ರೋಲಲ್ಲಿರಲಿ, ಬ್ಯಾಲೆನ್ಸಲ್ಲಿರಲಿ. ಓಕೆ, ಹೆಚ್ಚು ನೀರು ಕುಡೀರಿ. ಯಾರು ಇಲ್ಲಿ ಸ್ಪೆಷಲಿ ಮೇಷ, ಸಿಂಹ, ಧನು ರಾಶಿ ಇದ್ದೀರಿ, ನೀವಂತೂ ಹೆಚ್ಚು ನೀರು ಕುಡೀರಿ. ಮಿಥುನ, ವೃಷಭ, ಮಕರ ರಾಶಿಯವರು, ಕರ್ಕ ರಾಶಿಯವರು, ಕುಂಭ ರಾಶಿಯವರು ಹೆಚ್ಚಾಗಿ ನೀರು ಕುಡೀರಿ. ಆಲ್ಮೋಸ್ಟ್ ಈ ವಿಡಿಯೋನ ಯಾರಿಗೆಲ್ಲ ರೆಸನೇಟ್ ಆಗಿದೆ, ನೀವೆಲ್ಲರೂ ಹೆಚ್ಚು ನೀರು ಕುಡಿಯೋ ಅಗತ್ಯ ಇದೆ. ಇನ್ನು ಕೆಲವರಿಗೆ ಬೇಸಿಗೆ ಟೈಮಲ್ಲಿ ಅಂದರೆ ಮಾರ್ಚ್, ಏಪ್ರಿಲ್, ಮೇ ಈ ಟೈಮಲ್ಲಿ ಗುಡ್ ನ್ಯೂಸ್ ಕೂಡ ಸಿಗೋ ಚಾನ್ಸಸ್ ಇದೆ. ಆ ಟೈಮಲ್ಲಿ ನಿಮಗೆ ಒಂದು ಗ್ರೋತ್ ಸಿಗುತ್ತೆ, ವಿಕ್ಟ್ರಿ ಸಿಗುತ್ತೆ. ನೀವು ಅಂದ್ಕೊಂಡಂಗೆ ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ, ಸ್ಟೆಬಿಲಿಟಿ ಸಿಗುತ್ತೆ, ಕೆರಿಯರ್ ವೈಸು ಗ್ರೋತ್ ಸಿಗುತ್ತೆ, ಮತ್ತು ಪ್ರಮೋಷನ್ ಆಗುತ್ತೆ, ನೇಮ್ ಆ್ಯಂಡ್ ಫೇಮ್, ವಿಕ್ಟ್ರಿ ನಿಮಗೆ ಸಿಗುತ್ತೆ. ನೀವು ಅಂದ್ಕೊಂಡಂಗೆ ಲಾಭ ನಿಮಗೆ ಸಿಗತ್ತೆ ಮುಂದಿನ ದಿನಗಳಲ್ಲಿ. ಓಕೆ, ಇನ್ನೂ ಹೆಚ್ಚಿನ ವಿಚಾರ ನಿಮಗೇನಾದರೂ ಟ್ಯಾರೋ ಸೆಷನ್ ಆಗುತ್ತೆ ಅಂದರೆ ಟ್ಯಾರೋ ಸೆಷನ್ ಬುಕ್ ಮಾಡಿಕೊಂಡು ಕ್ಲಾರಿಟಿ ತೊಗೋಬೋದು. ಯಾಕಂದರೆ ಇದು ಕಲೆಕ್ಟಿವ್ ರೀಡಿಂಗ್, ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎನರ್ಜೀಸ್ ಎಷ್ಟರ ಮಟ್ಟಿಗೆ ಹೊಂದಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ನನ್ನ ರೀಡಿಂಗ್ಸ್ ಎಲ್ಲ 99%, 100% ಕೂಡ ರೆಸೊನೇಟ್ ಆಗಿರುತ್ತೆ. ಸೊ ನೀವು ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗಲೂ ಅಷ್ಟೇ ಇದು ಎನರ್ಜೀಸ್ ರೆಸೊನೇಟ್ ಆಗುತ್ತೆ. ಓಕೆನಾ? ನಿಮಗೆ ಸಹಾಯ ಮಾಡೋಕ್ಕೆ ನಾನು ರೆಡಿ ಇರ್ತೀನಿ. ಸಹಾಯ ತಗೊಳ್ಳೋಕ್ಕೆ ನೀವು ರೆಡಿಯಾಗಿ. ಆಲ್ ದ ಬೆಸ್ಟ್ ಎವ್ರಿವನ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್.